ಆದಮೇಲೆ ಎಲ್ಲರೂ ಫೀಸ್ ಕೊಟ್ಟಾಯಿತು, ನಾನು ಮಾತ್ರ ಇನ್ನೂ ಕೊಟ್ಟಿಲ್ಲ. ಏನು ಮಾಡೋದಪ್ಪ, ಇತ್ತೀಚೆಗೆ ಅತ್ತಿಗೆ ಹತ್ರ ಮಾತಾಡೋಕ್ಕೆ ಭಯ ಆಗತ್ತೆ. ತುಂಬಾ ಕೋಪ ಮಾಡ್ಕೋತಾರೆ, ಒಂಥರ ಮಾಡ್ತಾರೆ ನನ್ನನ್ನು ನೋಡಿದ್ರೆ. ಏನು ಮಾಡೋದಪ್ಪ? ಎಲ್ಲಿ ಹುಡುಕಿದ್ರು ಸಿಗ್ತಿಲ್ವಲ್ಲ. ಏನಾಯ್ತು ಸಾಧನಾ, ಯಾಕಿಷ್ಟು ಬೇಜಾರಲ್ಲಿದ್ಯಾ? ಅಣ್ಣ, ಅದು ಸಂಗೀತ ಕ್ಲಾಸು ಫೀಸು. ನಿನ್ನ ಸಂಗೀತ ಕ್ಲಾಸ್ ವಿಷಯ ನನ್ನ ಹತ್ರ ಹೇಳಲೇಬೇಡ. ನನಗೀಗ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕೋ ಪರಿಸ್ಥಿತಿ ಬಂದಿದೆ. ನನ್ನ ಕೈಲಿ ಏನೂ ಮಾಡಕ್ ಸಾಧ್ಯ ಇಲ್ಲ. ಸಾರಿ. ಏ ಅಣ್ಣ, ಒಂದು ನಿಮಿಷ ನಿಂತ್ಕೊಳ್ಳೋ. ಸಾಧನಾ, ನಾನು ತುಂಬಾ ಟೆನ್ಷನಲ್ಲಿದ್ದೀನಿ. ನನ್ನ ಹತ್ರ ಏನೂ ಕೇಳಬೇಡ. ನೀನುಂಟು, ನಿನ್ನ ಅತ್ತಿಗೆ ಉಂಟು, ಏನಾದರೂ ಮಾಡ್ಕೊಳ್ಳಿ. ನನಗಿವತ್ತು ತಿಂಡಿ ತಿನ್ನೋಷ್ಟು ಪುರ್ಸೊತ್ತಿಲ್ಲ. ಈಗಲೇ ಆಫೀಸಿಗೆ ಹೋಗಬೇಕು. ಫೈಲ್ ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಆಫೀಸಲ್ಲಿ ಇದೆಯೋ ನೋಡಬೇಕು. ನಾನು ಹೊರಟೆ. ಸೋಹನ್, ತಿಂಡಿ ತಿನ್ಕೊಂಡು ಹೋಗಿ. ನನಗೆ ತಿಂಡಿ ಗಿಂಡಿ ಏನೂ ಬೇಡ ಪ್ರಕೃತಿ. ನಿನ್ನ ಕೈಲಾಗುತ್ತೆ ಅನ್ನೋದಾದರೆ ತಗೊಂಡು ಬಾ. ಇಲ್ಲಾಂದರೆ ಸಾಧನ ಹೇಗೋ ಮಧ್ಯಾಹ್ನ ಊಟ ತರ್ತಾಳಲ್ವಾ, ಮಧ್ಯಾಹ್ನ ಊಟನೇ ಮಾಡ್ತೀನಿ. ಸರಿ, ಬಾಯ್. ಸೋಹನ್ ಆಫೀಸಿಗೆ ಹೊರಟು ನಿಂತಾಗ ನಿಂದೇನೆ ರಗಳೆ? ನಾನೇನು ರಗಳೆ ಮಾಡಿಲ್ಲ ಅತ್ತಿಗೆ. ನೀನು ರಗಳೆ ಮಾಡಿದ್ರಿಂದನೇ ಅವರು ತಿಂಡಿ ತಿಂದ ಆಫೀಸಿಗೆ ಹೋಗಿದ್ದು. ನೀನೊಬ್ಳಿದ್ಯಲ್ಲ. ನಾನು ನಿಮ್ಮಿಬ್ಬರಿಗೂ ಏನು ತೊಂದರೆ ಕೊಟ್ಟಿದ್ದೀನಿ ಅತ್ತಿಗೆ? ಸಂಗೀತ ಕ್ಲಾಸ್ದು ಫೀಸು ನಿಮ್ಮನ್ನು ಕೇಳಿದ್ರೆ ನೀವು ಒಂಥರ ಸಿಡುತ್ತೀರಲ್ಲ, ಅದಕ್ಕೆ ಅಣ್ಣನ ಕೇಳೋಣ ಅಂತ ಅಂದ್ಕೊಂಡೆ. ಅವನು ಮಾತು ಕೇಳೋಕ್ಕೆ ತಯಾರಿಲ್ಲ, ಸೀದಾ ಹೋಗ್ಬಿಟ್ಟ. ನೀವಾದರೂ ಕೊಡಿ ಅತ್ತಿಗೆ, ಪ್ಲೀಸ್. ನನ್ನ ಕೈಲಿ 1 ರೂಪಾಯಿನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಸಾಧನ. ನನಗೆ ಈ ಸರಿ ತುಂಬ ಖರ್ಚು ಬಂದಿದೆ, ನನಗೆ ಬೇಕು. ನನ್ನ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹೀಗಂದ್ರೆ ಹೇಗೆ ಅತ್ತಿಗೆ? ಜೀವನ ಪೂರ್ತಿ ನಿನ್ನ ಜವಾಬ್ದಾರಿನ ತಲೆ ಮೇಲೆ ಹೊತ್ಕೋತೀನಿ ಅಂತ ನಾನೇನಾದರೂ ಬಾಂಡ್ ಪೇಪರ್ ಬರ್ಕೊಟ್ಟಿದ್ದೀನಾ? ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ ಅಲ್ವಾ ಅತ್ತಿಗೆ? ನಿಮ್ಮ ಫ್ರೆಂಡ್ ಹೇಳಿದ್ರು ಅಂತ ನನ್ನನ್ನು ಬಲವಂತವಾಗಿ ಸಂಗೀತ ಕ್ಲಾಸಿಗೆ ಸೇರಿಸಿದ್ರಿ ತಾನೆ. ಆವಾಗಲೇ ನಾನು ಹೇಳಿದ್ದೆ ಮುಂದೆಲ್ಲ ಈ ಥರ ಕಿರಿಕಿರಿ ಆಗಬಾರ್ದು ಅಂತ. ಅವಾಗೆಲ್ಲ ಏನು ಹೇಳಿದೆ, ಫೀಸ್ ಎಲ್ಲ ನಾನು ನೋಡ್ಕೋತೀನಿ ಅಂತೆಲ್ಲ ನನಗೆ ಆಸೆ ಹುಟ್ಟಿಸಿ ಸಂಗೀತ ಕ್ಲಾಸಿಗೆ ಸೇರಿಸಿದ್ರಲ್ಲ. ಈಗ ಹೀಗೆ ಹೇಳಿದ್ರೆ ಹೇಗತ್ತಿಗೆ? ನನ್ನ ಫ್ರೆಂಡ್ ಎದುರಿಗೆ ನನ್ನ ಗೌರವ ಉಳಿಸ್ಕೊಳ್ಳೋಕ್ಕೆ ನಾನು ನಿನ್ನನ್ನು ಸಂಗೀತ ಕ್ಲಾಸಿಗೆ ಸೇರ್ಸೋಕ್ಕೆ ಒಪ್ಕೊಂಡಿದ್ದು, ಮತ್ತು ಫೀಸ್ ಕೊಟ್ಟಿದ್ದು. ನನಗೆ ನೀನು ಸಂಗೀತ ಕ್ಲಾಸಿಗೆ ಹೋದಷ್ಟು ಬಿಟ್ಟರೆಷ್ಟು. ನೀನು ಈ ಥರ ಅಳೋ ಬದಲು ಸಂಗೀತ ಕ್ಲಾಸನ್ನು ಬಿಟ್ಬಿಡ್ಬೋದಲ್ಲ. ಆಗಲ್ಲ ಅತ್ತಿಗೆ, ಸಂಗೀತ ನನ್ನ ಉಸಿರು. ಅದನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಅತ್ತಿಗೆ. ಪ್ಲೀಸ್ ಅತ್ತಿಗೆ, ನಿಮ್ಮಂತ ಅಮ್ಮಯ್ಯ ಅಂತೀನಿ. ಫೀಸ್ ಕೊಡಿ ಅತ್ತಿಗೆ. ಓಹೋ, ಸಂಗೀತ ನಿನ್ನ ಉಸಿರಾ? ಅಷ್ಟೊಂದು ಆಸೆ ಇದ್ದರೆ ನೀನೇ ಎಲ್ಲಾದರೂ ಸಂಪಾದನೆ ಮಾಡಿಕೊಂಡು ಫೀಸ್ ಕಟ್ಕೊಂಡು ಸಂಗೀತನಾದರೂ ಕಲಿ, ಭರತನಾಟ್ಯನಾದರೂ ಕಲಿ. ನನ್ನಿಂದ ಏನೂ ಅಭ್ಯಂತರ ಇಲ್ಲಮ್ಮ. ನನ್ನ ಕೈಯಿಂದ ಅಂತೂ 1 ರೂಪಾಯಿನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಪರಿಸ್ಥಿತಿ ಗೊತ್ತಿದ್ರು ಹೀಗೆಲ್ಲ ಮಾತಾಡ್ತೀರಲ್ಲ ಅತ್ತಿಗೆ. ನಾನು ಎಲ್ಲರ ಹಾಗೆ ಚೆನ್ನಾಗಿದ್ದಿದ್ರೆ ನೀವು ಹೇಳೋದೇ ಬೇಡವಾಗಿತ್ತು. ನಾನೇ ದುಡ್ಕೊಂಡು ನನ್ನ ಜೀವನನ ನೋಡ್ಕೋತಾ ಇದ್ದೆ. ಆದರೆ ದೇವರು ನನ್ನನ್ನು ಪರಾವಲಂಬಿಯಾಗಿ ಮಾಡಿದಾನಲ್ಲ. ಮಾತಿದ್ದಿದ್ರೆ ಇದೊಂದು ಡೈಲಾಗನ್ನು ರೆಡಿ ಇಟ್ಕೊಂಡಿರ್ತೀಯ. ಎಲ್ಲದಕ್ಕೂ ಕಾಲು 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 ಅಂತ ನಮ್ಮ ಜೀವನನ ಮುಕ್ಕಾಲು ಪಾಲು ಮುಕ್ಕಿಬಿಟ್ಟಿದ್ಯಾ. ಕುಣ್ಕೊಂಡು ಸಂಗೀತ ಕ್ಲಾಸಿಗೆ ಹೋಗ್ತೀಯಾ? ಆವಾಗ ನಿನ್ನ ಕಾಲಲ್ಲಿ ಏನೂ ಸಮಸ್ಯೆ ಇರಲ್ಲ. 3 ಹೊತ್ತು ಚೆನ್ನಾಗಿ ಕತ್ತರಿಸ್ತೀಯಲ್ಲ, ಆವಾಗ ಕಾಲಿಗೇನು ತೊಂದರೆ ಆಗಿರಲ್ಲ ಅಲ್ವಾ? ಅದೇ ದುಡ್ದು ನಿನ್ನ ಜೀವನ ನೋಡ್ಕೊ ಅಂದರೆ ಕಾಲು ಕಾಲು ಅಂತ ತಿಂತೀಯ. ನಿನ್ನಂದೆ ಏನು ಪ್ರಯೋಜನ? ನಿಮ್ಮ ಅಪ್ಪ ಅಮ್ಮಂಗೆ ಹೇಳಬೇಕು, ವಯಸ್ಸಾದ ಕಾಲದಲ್ಲಿ ನಿನ್ನನ್ನು ಹೆತ್ತು ನಮ್ಮ ತಲೆ ಕಟ್ಬಿಟ್ಟು ದೇವ್ರ ಪಾದ ಸೇರ್ಕೊಂಡ್ರಲ್ಲ ಅವ್ರಿಗೆ ಹೇಳಬೇಕು. ಇನ್ನು ಒಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅತ್ತಿಗೆ. ನನಗೇನು ಬೇಕಾದ್ರೂ ಬೈರಿ, ಬೇಕಾದರೆ 1-2 ಏಟಾದರೂ ಕೊಡಿ, ಆದರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದರೆ ಹುಷಾರ್. ಮಾತಾಡದೆ ಇನ್ನೇನೇ ಮಾಡಲಿ, ನಮ್ಮ ಸಂಪಾದನೆಯಲ್ಲಿ ಏನಾದರೂ ತಗೊಳ್ಳೋಣ, ಮುಂದಿನ ಭವಿಷ್ಯಕ್ಕಾಗಿ ಕೂಡೋಣ ಅಂದರೆ ನಿನ್ನನ್ನು ನಮ್ಮ ತಲೆ ಕಟ್ಟಿಬಿಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮ. ಹೆಚ್ಚಿಗೆ ಮಾತು ಬೇಡ ಸಾಧನ. ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ದುಡ್ದು ಫೀಸ್ ಕಟ್ಕೊಂಡು ಸಂಗೀತ ಕ್ಲಾಸಿಗೆ ಹೋಗು. ಇಲ್ಲ ಅಂದರೆ ಸುಮ್ಮನೆ ಮನೇಲಿ ಬಿದ್ದಿರು. ನಾನಾಗಲಿ ನನ್ನ ಗಂಡ ಆಗಲಿ ನಿನಗೆ 1 ರೂಪಾಯಿನೂ ಕೊಡೋರಲ್ಲ. ಅದಕ್ಕೆ ಹೀಗೆ ಅನ್ಬೇಡಿ.
ದಮ್ಮಯ್ಯ ಅಂತೀನಿ, ಬೇಕಾದ್ರೆ ಕಾಲಿಗೂ ಬೀಳ್ತೀನಿ. ಫೀಸ್ ಕೊಡಿ ಅತ್ತಿಗೆ. ನಾನು ಇಷ್ಟು ಹೇಳಿದ್ರು ನಿನಗೆ ಮಾನ ಮರ್ಯಾದೆ ಒಂದೂ ಇಲ್ವಾ? ಕೊಡಲ್ಲ ಅಂದರೆ ಕೊಡಲ್ಲ ಕಣೆ. ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಬೈದ್ರು ಕಡಿಮೆ ನೋಡು. ಬೇಡ ಅದಕ್ಕೆ ಬೇಡ, ನನಗೇನು ಬೇಕಾದ್ರೂ ಬೈರಿ, ನಮ್ಮ ಅಪ್ಪ ಅಮ್ಮಂಗೆ ಮಾತ್ರ ಒಂದು ಮಾತಾಡಬೇಡಿ. ಹಾಗೆ ಮಾತಾಡಬಾರ್ದು ಅಂದರೆ ನೀನು ನನ್ನ ತಂಟೆಗೆ ಬರಬಾರ್ದು. ಸರಿ ಸರಿ ಅತ್ತಿಗೆ, ನನಗೇನು ಮಾಡಬೇಕು ಅಂತ ತೋಚುತ್ತೋ ಅದನ್ನು ಮಾಡ್ತೀನಿ. ಏನು ಬೇಕಾದರೂ ಮಾಡ್ಕೊ ಹೋಗು. ಫೀಸ್ ಕೊಡದೆ ಸಂಗೀತ ಶಾಲೆಗೆ ಹೋಗೋದು ಸರಿಯಲ್ಲ ಅಂತ ಅನ್ಕೊಂಡು ಮನೆಯಲ್ಲೇ ಇದ್ಲು ಸಾಧನ. ಸರಿ ಮಾ ಗರಿ ಸರಿ ಗರಿ ಸಾ ರಿ ಮಾ ಪ ದ ಮಾ ಪ ದ ಪ ಮ ಗರಿ ಸ ಸರಿ ಮಾ ಗರಿ ಸರಿ. ನಾನು ಸಂಗೀತ ಕ್ಲಾಸಿಗೆ ಹೋಗ್ಬೇಕು, ನಾನು ಕಲಿಬೇಕು. ಆದರೆ ಫೀಸ್ ಕೊಡದೆ ನಾನು ಹೇಗೆ ತಾನೇ ಸಂಗೀತ ಕ್ಲಾಸಿಗೆ ಹೋಗೋಕ್ಕಾಗತ್ತೆ? ಮ್ಯಾಮ್ ಪಾಪ ಒಳ್ಳೆಯವರು, ಒಂದು ವಾರ ಆದರೂ ನನ್ನ ಕೈಲಿ ಫೀಸ್ ಕೇಳಿಲ್ಲ. ಇನ್ನು ನಾನು ಸುಮ್ಮನೆ ಸ್ಕೂಲಿಗೆ ಹೋದ್ರೆ ಚೆನ್ನಾಗಿರಲ್ಲ, ಫೀಸ್ ಕೊಡಬೇಕು. ಆದರೆ ಅಣ್ಣಾಗಲಿ ಅತ್ತಿಗೆ ಆಗಲಿ ನನಗೆ ಯಾವ ಸಹಾಯನೂ ಮಾಡ್ತಿಲ್ಲ. ನಾನೇನು ಮಾಡಲಿ ಇವಾಗ? ದೇವರೇ, ನೀನು ನನಗೊಂದು ದಾರಿ ತೋರಿಸು.